ಹೇ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಇತ್ತಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಇದೊಂದು ಬರೋದಿತ್ತು, ಬಂದಿದೆ ನೋಡಿ, ಈ ಥರ ನಾನು ಸೆಟಪ್ ಮಾಡಿದ್ದೀನಿ. ಆ್ಯಸ್ ಯೂಶುವಲ್ ಇಷ್ಟಪಟ್ಟು ಇಲ್ಲಿ ಇರುತ್ತೆ. ಈ ಥರ ಇವಾಗ ಆಗಿದೆ ಪ್ರೆಸೆಂಟ್. ಎಸ್, ಆ್ಯಂಡ್ ಇದು ಆಲ್ಸೋ ಫೈನಲಿ ಇವಾಗ ನಾನು ಡಿನ್ನರ್ ಮಾಡಬೇಕು. ಯಾವಾಗಲೂ ಅಡುಗೆ ಮಾಡೋದೇ ಹಾಕಲ್ಲ. ಆ್ಯಂಡ್ ಪೂಜೆ ಕೂಡ ನೋಡಿ ಮುಗಿಸ್ಕೊಂಡಿದ್ದೀನಿ. ನಮ್ಮ ಮನೆ ದೇವರು ಶ್ರೀಕೃಷ್ಣ, ಅದರ ಹಾಗೆ ಒಂದು ಬೆಳ್ಳಿ ಗಣೇಶ. ಬೆಳ್ಳಿ ಅಂತ ಹೇಳಕ್ಕೆ ಬಂದರೆ ಮತ್ತೆ ಜಾಸ್ತಿ ಓವರ್ ಆಗಿಬಿಡುತ್ತೆ ಹೇಳ್ಕೊಡೋದು ಅಂತೇಳಿ ಅಂತ ಹೇಳಿದೆ. ಹಾಗೆ ಎಲ್ಲ ಪೂಜೆ ಆಗಿದೆ. ಆ್ಯಂಡ್ ಅದು ಓಡ್ತಾ ಇದೆ ಸಾಂಗ್ ಹೈಗಿರಿ ನಂದಿನಿ ನಂದಿತಾ ವೈದ್ಯನ್. ಯಾಕೆ ನಾನು ಆ್ಯಕ್ಚುಲಿ ರೂಮಲ್ಲಿ ಫ್ಯಾನ್ ಹಾಕಿದ್ದೀನಿ ಗೊತ್ತಾ? ಫ್ಯಾನ್ ಯಾಕೆ ಹಾಕಿದ್ದೀನಿ ಅಂದರೆ ಧೂಪ ಹಾಕಿದ್ದೀನಲ್ವಾ, ಇಲ್ಲಿಗೂ ಬರಲಿ ಸ್ವಲ್ಪ ಧೂಪದ ಹೊಗೆ ಅಂತ ಹಾಕಿದ್ದೀನಿ. ಸೊ ನಾನು ಇವತ್ತು ಆ್ಯಕ್ಚುಲಿ ನೋಡಿ ಸರ್ದು ಫುಲ್ ಹೊಗೆ ತುಂಬಿಕೊಂಡಿದ್ದೆ. ಧೂಪದ ಹೊಗೆ ನಾನೇ ಹಾಕಿದ್ದೀನಿ. ಮಂಗಳವಾರ ಅಲ್ವಾ, ಸ್ವಲ್ಪ ಎಲ್ಲ ಒಳ್ಳೇದಾಗಲಿ ಅಂತ, ದೃಷ್ಟಿ ಏನಾದರೂ ಹೋಗುತ್ತೆ ಮತ್ತು ಕೆಟ್ಟದಿದ್ರೂ ಹೋಗುತ್ತೆ ಅಂತ ನಾನು ಹಾಕಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಟೆಂಪಲ್ ಹೋಗಬೇಕಾಗಿತ್ತು, ಹೋಗಿಲ್ಲ. ನೋಡೋಣ, ಆದರೆ ಹೋಗ್ತೇನೆ ಬನ್ನಿ. ಒನ್ ಟೈಮ್ ನಂದು ಹೋಮ್ ಟೂರ್ ಕೊಡ್ತೇನೆ, ಕಂಟಿನ್ಯೂ ಮಾಡ್ತೀನಿ ಬನ್ನಿ ವಿಡಿಯೋನ. ಹಾಗೆ ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಟ್ರಾವೆಲಿಂಗ್ ಇವತ್ತು ಡ್ರೈವರ್ ಬಂದು ನನ್ನ ಫ್ರೆಂಡ್ ಇದ್ದಾರೆ. ಸೊ ನನಗೆ ಸ್ವಲ್ಪ ಕಾಲು ನೋವಿತ್ತು ಅಂತೇಳಿ ನನ್ನ ಕಾರ್ನ ನನ್ನ ಫ್ರೆಂಡ್ ಕೊಟ್ಬಿಟ್ಟು ಡ್ರೈವ್ ಮಾಡ್ತಾಯಿದ್ದೆ. ಇವಾಗ ಆ್ಯಕ್ಚುಲಿ ಏನಂದರೆ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಮೈಸೂರು ಹೋಗ್ಬೇಕಂತ. ನಮ್ಮ ಮನೆಯಲ್ಲಿ ಒಂದು ಪುಟ್ಟು ಡಾಗ್ ಇತ್ತು, ಅಂದರೆ ದೊಡ್ಡ ಡಾಗೇನೆ. ಅದನ್ನ ಸ್ವಲ್ಪ ಊರಿಗೆ ಬಿಟ್ಟು ಬರಬೇಕಿತ್ತು, ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು. ಸೊ ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಕಸಿನ್ ಮನೆಗೆ. ನೋಡಿ ತುಂಬ ಖಾಲಿ ಇದೆ ರೋಡ್, ಅದಕ್ಕೆ ಬೇಗನೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಆನ್ ದ ವೇ ಹೋಗ್ತಾ ನನ್ನ ಫೇವ್ರೆಟ್ ಶ್ರೀರಂಗಪಟ್ಟಣದ ನಿಮಿಷಾಂಬ ಹೋಗ್ತಾ ನೋಡ್ಕೊಂಡು ಹೋಗಿದ್ದೀನಿ. ಅಲ್ಲೇನು ಕಾಣಿಸ್ತಾ ಇದೆ ಅದ್ರ ಪಕ್ಕ ಇರೋ ಬಾಲಾಜಿ ಟೆಂಪಲ್. ಅದು ತುಂಬ ಒಂದು ಸಲನೂ ಹೋಗೋಕ್ಕಾಗಿಲ್ಲ, ತುಂಬ ಸಲ ಶ್ರೀರಂಗಪಟ್ಟಣ ನಿಮಿಷಾಂಬಾಗ ಹೋಗ್ತಿದ್ದೀನಿ. ಅಲ್ಲಿ ಹೋಗಬೇಕು ಅಂತ ಆಸೆ ಇದೆ. ನೆಕ್ಸ್ಟ್ ಟೈಮ್ 100% ಅಲ್ಲಿ ಹೋಗ್ತೇನೆ. ಆ್ಯಂಡ್ ಹಾಗೆ ಹೋಗ್ತಾ ಟೆಂಪಲ್ ಕೂಡ ಸಿಗುತ್ತೆ ನಮ್ಮ ನಿಮಿಷಾಂಬ. ರಿಟರ್ನ್ ಬರುವಾಗ ನನ್ನ ಭೇಟಿ ಮಾಡ್ತೇನೆ. ಇವಾಗ ಹೋಗೋಕೆ ಟೈಮ್ ಇಲ್ಲ, ಸೊ ಅದಕ್ಕೋಸ್ಕರ ವಿಡಿಯೋ ತೋರಿಸ್ತಾ ಇದ್ದೀನಿ. ಫೈನಲಿ ಹೋಗ್ತಾ ಇದ್ದೆ. ತುಂಬ ಟ್ರಾಫಿಕ್ ಏನಿಲ್ಲ, ಕ್ಲಿಯರ್ ಇದೆ ರೋಡು. ಸಡನ್ನಾಗಿ ಇದಾಯಿತು. ಆ್ಯಂಡ್ ಫೈನಲಿ ನಾನು ಬಂದೆ ಅವ್ರ ಮನೆ ಹತ್ರ. ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕೈದೋಟ ಮಾಡ್ಕೊಂಡಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನಿರಲಿಲ್ಲ, ಸೊಪ್ಪೆಲ್ಲ ಹಾಕಿದ್ದು ತೊಗೊಂಡಿದ್ದಾರೆ. ಆ್ಯಂಡ್ ಲಾಸ್ಟ್ ಟೈಮ್ ಇರೋ ಗಿಡ ಎಲ್ಲ ತುಂಬ ದೊಡ್ಡದಾಗಿಬಿಟ್ಟಿದೆ. ಆ್ಯಂಡ್ ಬೆಂಡೆಕಾಯಿ ಅಂತ ತುಂಬ ಬಿಟ್ಟಿತ್ತು. ನಮ್ಮ ಚಿಕ್ಕಮ್ಮ ಹೇಳ್ತಾಯಿದ್ರು ಕಿತ್ಕೊಂಡು ಹೋಗು ಅಂತ. ಬಟ್ ಅವ್ರು ಬೆಳೆದಿರೋದು ಅವ್ರಿಗೆ ಇಷ್ಟ ಅಲ್ಲ. ನೋಡಿ ಎಷ್ಟೊಂದು ಬೆಂಡೆಕಾಯಿ ಎಲ್ಲ ಇದೆ. ತುಂಬ ಖುಷಿಯಾಗುತ್ತೆ ಅಲ್ಲಿ ಹೋದರೆ. ಒಳ್ಳೆ ತಣ್ಣು ಗಾಳಿ. ಅಂದರೆ ಇವಾಗ ಸೈಟ್ ಆಗಿರೋದು, ಇವ್ರು ಸೈಟ್ ತೊಗೊಂಡು ಮನೆ ಕಟ್ಸಿರೋದು. ಜಾಸ್ತಿ ಅಂದರೆ 4-5 ಮನೆ ಇದೆ ಅಷ್ಟೇ ಸೈಟಲ್ಲಿ. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಖುಷಿ ಆಯಿತು. ಹಾಗೆ ಅಲ್ಲಿಂದ ಹೊರಟ್ವಿ. ನಿಮಿಷಮ್ಮ ಟೆಂಪಲ್ ಹೋಗ್ಬೇಕಂತೇಳಿ ಊಟ ಮುಗಿಸ್ಕೊಂಡು ಹೊರಟು ಅಲ್ಲಿ ಬಂದೆ. ಟ್ರಾಫಿಕ್ ಈ ಟೈಮಲ್ಲೆಲ್ಲ ಇರಲ್ಲ ಆ್ಯಕ್ಚುಲಿ. ಒಂದು 4 ಆಗಿತ್ತು ಅವಾಗ. ನೋಡಿ ಎಷ್ಟು ರೋಡ್ ಕ್ಲಿಯರ್ ಇದೆ. ಅಲ್ಲಿಂದ ನಿಮಿಷಮ್ಮ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ನೋಡಿ, ಎಂಟ್ರಿ ಆಗ್ತಾಯಿದ್ವಿ. ಇದು ನಾವು ಕಾಮನ್ನಾಗಿ ಆ ಸೈಡ್ ಬರ್ತಿದ್ವಿ. ಇವತ್ತು ಲೆಫ್ಟ್ ತೊಗೊಂಡು ಗಂಜಾಮ್ ಊರೊಳಗಿಂದ ಬರ್ತಾಯಿದ್ದೀವಿ.
ನಿಮಿಷಂಬ ಅನ್ನೋದೊಂದು ಗಂಜಾಮ್ ಇದರೊಳಗಿದೆ. ಫೈನಲಿ ನನ್ನ ಪ್ರೀತಿಯ ದೇವರು ದೇವತೆ ಅಂತಲೇ ಹೇಳ್ಬೋದು ರೀಚ್ ಆದೆ. ನೀರಂತೂ ಫುಲ್ ಕಮ್ಮಿ ಇದೆ, ಕಾಲು ಫುಲ್ ಮುಳುಗಲ್ಲ ಅಷ್ಟು ಕಮ್ಮಿ ಇದೆ. ಎಲ್ಲ ನೋಡಿ ಚಿಕ್ಕ ಮಕ್ಕಳೆಲ್ಲ ಫುಲ್ ಒಳಗಡೆ ಆಡ್ತಾ ಇದ್ದಾರೆ. ಆ್ಯಂಡ್ ಮೇಲೆ ಯಾವಾಗಲೂ ದೇವಸ್ಥಾನ ಪಕ್ಕ ಬರೋದು ನೀರು. ಈ ಸಲ ಅಂತೂ ಫುಲ್ ಕಮ್ಮಿ ಇದೆ ನೋಡ್ತಾ ಇರ್ಬೋದು. ಆ್ಯಂಡ್ ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟು ನೀರು ಕಮ್ಮಿ ಇರೋದನ್ನ ನೋಡಿದ್ದು. ಯಾವಾಗ ಬಂದರೂ ತುಂಬಾ ಇರ್ತಿತ್ತು. ಒಂಥರ ಅಂತೂ ಫುಲ್ ದೇವಸ್ಥಾನ ಎಲ್ಲ ಲಾಕ್ ಮಾಡಿಬಿಟ್ಟಿದ್ರು, ಅಷ್ಟು ಫುಲ್ ಇತ್ತು. ನೋಡಿ ಇವಾಗ ಎಷ್ಟು ಖಾಲಿ ಇದೆ, ಅದಕ್ಕಿಂತ ಹತ್ತರಷ್ಟು ನೀರಿತ್ತು. ಅಲ್ಲಿ ಗೇಟ್ ಇದೆಯಲ್ಲ ಬ್ಲೂ ಕಲರ್, ಅಲ್ಲಿಗಾನ ಇತ್ತು. ನಾನು ನೋಡಿ ನೀರಲ್ಲಿ ಕಾಲು ಬಿಡ್ಕೊಂಡು ಕೂತ್ಕೊಂಡಿದ್ದೀನಿ. ತುಂಬ ಟ್ಯಾನ್ ಆಗ್ತಾ ಇದೆ, ತುಂಬ ಬಿಸಿಲಿತ್ತು. ಹಾಗಾಗಿ ಚಪ್ಪಲ್ ಹಾಕೊಂಡು ಹೋಗ್ಬಿಟ್ಟಿದ್ದೆ, ಪಕ್ಕದಲ್ಲೇ ಬಿಟ್ಟೆ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ತುಂಬ ಖುಷಿ ಆಯಿತು. ನೀರಿಲ್ಲ ಅನ್ನೋದು ಒಂದು ಬೇಜಾರು, ಯಾಕಂದರೆ ಅಲ್ಲಿ ನೀರಲ್ಲಿ ಆಟ ಆಡೋ ಥರನೂ ಇದೆ. ಫೈನಲಿ ಟೆಂಪಲ್ ಒಳಗಡೆ ಹೋದೆ, ಆದರೆ ವಿಡಿಯೋ ಮಾಡೋಂಗಿಲ್ಲ, ಗೊತ್ತಾಗದೆ ಮಾಡ್ತಾ ಇದ್ದೀನಿ. ಮೇಯ್ನ್ ಅಮ್ಮನ ತೋರ್ಸೋಕ್ಕಾಗ್ತಿಲ್ಲ, ಆದರೂ ಒಂದು ಫೋಟೋ ಹಾಕ್ತೀನಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಬಂದು ಗಣೇಶ ಹತ್ರ ಪ್ರೇ ಮಾಡಿ ಅಲ್ಲಿಂದ ಆಚೆ ಬರ್ತಾಯಿದ್ದೀನಿ. ಏನಂದರೆ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇದಾಯಿತು ಅಷ್ಟೇ. ಮತ್ತು ಅಲ್ಲಿಂದ ಹೊರಟ್ವಿ. ನೋಡಿ ಯಾವ ಥರ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಯಾವ ಥರ ನೀರು ಎಷ್ಟು ಕಮ್ಮಿ ಇದೆ ಅಂತ. ತುಂಬ ಅಂದರೆ ತುಂಬ ನೀರು ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ಹೋಗ್ತಾ ಇದ್ದೀವಿ, ಬೇಜಾರಾಗ್ತಾಯಿದೆ ಹೋಗ್ತಾ ಇದೆ ಅಂತ. ಒಂದು ಕಡೆ ಕತ್ಲೆ ಕೂಡ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದರ್ಶನ. ನಾರ್ಮಲಾಗಿ ಕ್ಯೂನಲ್ಲೇ ಹೋಗಿದ್ವಿ. ಗೊತ್ತಿರೋದ್ರಿಂದ ಪುರೋಹಿತರು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರು. ಇನ್ನೇನು ಬ್ಯಾಂಗ್ಳೂರು ರೀಚ್ ಆದೆ. ನೋಡ್ತಾ ಇರ್ಬೋದು ಬ್ಯಾಂಗ್ಳೂರು ರೀಚ್ ಆದಕ್ಕೆ ಚಳಿ ಜಾಸ್ತಿ ಇತ್ತು ರೀ, ಅದಕ್ಕೋಸ್ಕರ ಸ್ವೆಟರ್ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ಹೇಳೋಕ್ಕಾಗದೇ ಇರೋವಷ್ಟು ಟ್ರಾಫಿಕ್ ಗೊತ್ತಲ್ಲ. ಆ ಕೆಂಗೇರಿ ರೋಡಲ್ಲಿ ಇರೋ ಟ್ರಾಫಿಕ್ ಅಂತೂ ಹೇಳೋಕ್ಕೆ ಆಗಲ್ಲ, ನೀವೇ ನೋಡ್ಕೊಳ್ಳಿ. ಮೈಸೂರು ಇಳಿದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟ್ರಾಫಿಕ್ಕು. ಸದ್ಯ ಅದಕ್ಕೋಸ್ಕರ ರೀಸನ್ಗೆ ನಾನು ಡ್ರೈವ್ ಮಾಡಲಿಲ್ಲ, ನನ್ನ ಕೈಲಿ ಆಗಲ್ಲ ಅಂತೇಳಿನೇ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದು. ಅಲ್ಲಿಂದ ವೆಯ್ಟ್ ಮಾಡಿ ಕಾರಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿ ನಮ್ಮ ಮನೆ ಫೈನಲಿ ಬರಲೇ ಇಲ್ಲ ಕಣ್ರಿ. ಬರೀ ಟ್ರಾಫಿಕ್ಕೇ ಆಗಿತ್ತಲ್ಲ, ಅದರಿಂದ ನೋಡೋಣ. ಸೊ ಮನೆಗೆ ಹೋಗಿ ಏನಾಯ್ತು ಅಂತ ಹೇಳ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಸ್ಟೇ ಟ್ಯೂನ್ ಗಾಯ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು, ಬಾಯ್ ಟೇಕ್ ಕೇರ್ ಎಲ್ಲರೂ.